ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಒಂದು ಅಪ್ಲಿಕೇಶನ್ನ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ಒಂದು ಲಿಂಕ್ ಬಂದಿದೆ, ಆ ಒಂದು ಲಿಂಕ್ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನ ಈ ಒಂದು ಡೈರೆಕ್ಟ್ ಲಿಂಕನ್ನು ಗೊತ್ತಿಲ್ಲ, ಬಟ್ ಇವಾಗ ಗೌರ್ಮೆಂಟ್ ಅವರು ಮಾಡಿದ್ದಾರೆ. ಒಂದು ಡೈರೆಕ್ಟ್ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ಮಾಹಿತಿ ಕಣಜ .ಕರ್ನಾಟಕ gov.in ಅಂತ ಕೊಡಿ. ಗೌರ್ಮೆಂಟ್ ಅಧಿಕೃತ ಅಂತ ವೆಬ್ಸೈಟ್ ಇದು ಇಲ್ಲಿ ಬರ್ತಾ ಇದೆ ನೋಡಿ. ಸರ್ವರ್ ಸ್ವಲ್ಪ ಸ್ಲೋ ಇದೆ, ಸ್ವಲ್ಪ ರಿಫ್ರೆಶ್ ಮಾಡೋಣ. ಇಲ್ಲಿ ರಿಫ್ರೆಶ್ ಮಾಡಿದೆ, ಬಂತು. ಮಾಹಿತಿ ಕಣಜ ಅಂತ ಹೊಸ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ ಗೌರ್ಮೆಂಟ್ನವರು. ಇದರಲ್ಲಿ ನಿಮಗೆ ಗೃಹಲಕ್ಷ್ಮಿ ಮತ್ತು ಹಲವಾರು ಒಂದು ಸೇವೆಗಳಿಗೆ ಇದರಲ್ಲಿ ಆಪ್ಷನನ್ನು ಇಟ್ಟಿದ್ದಾರೆ. ಬೇರೆ ಬೇರೆ ಒಂದು ಸೇವೆಯನ್ನು ನೀವು ಪಡ್ಕೋಬೋದು. ಸ್ನೇಹಿತರೆ, ಮೊದಲಿಗೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ಮೊದಲಿಗೆ ಗ್ರಾಮ ಪಂಚಾಯತ್ ಮಟ್ಟದ ಸೇವೆಗಳು, ತಾಲೂಕು ಮಟ್ಟದ ಸೇವೆಗಳು, ವಲಯವಾರು ಸೇವೆಗಳು ಮತ್ತು ಟ್ರೆಂಡಿಂಗ್ ಸರ್ವಿಸ್ ಅಂತಿದೆ ನೋಡಿ. ಇಲ್ಲಿ ಏನು ಕಾಣ್ತಾ ಇದೆ ಲಾಸ್ಟ್ ಒನ್, ಟ್ರೆಂಡಿಂಗ್ ಸೇವೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲೇ ಬರುವಂಥದ್ದು ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡೋದು. ಟ್ರೆಂಡಿಂಗ್ ಸರ್ವಿಸ್ ಸೆಲೆಕ್ಟ್ ಮಾಡಿದ ನಂತರ ನೋಡಿ, ಟ್ರೆಂಡಿಂಗ್ ಸೇವೆಗಳು ಯಾವ್ಯಾವ ಇದಾವೆ ಅಂತೇಳಿ ತೋರಿಸ್ತೆ. ಪಡಿತರ ಚೀಟಿ, ಪ್ರತ್ಯೇಕವಾಗಿ ಪಿಂಚಣಿ, ವಾಹನ ಸಂಚಾರ ದಂಡ, ಗೃಹಲಕ್ಷ್ಮಿ. ಇಲ್ಲಿ ನೋಡ್ತಾ ಇದ್ದೀರಾ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಬರ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್, ರೇಷನ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ, ಆ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ ಸಬ್ಮಿಟ್ ಅಂತಿದೆಯಲ್ಲ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬಂದಿದೆ. ಅಪ್ಲೈ ಡೇಟು, ಯಾವ ಒಂದು ಡೇಟಿಗೆ ನೀವು ಗೃಹಲಕ್ಷ್ಮಿ ಅಪ್ಲೈ ಮಾಡಿದರೆ ಅದು ಡೇಟ್ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಸ್ಟೇಟಸ್ಸು ಅಪ್ರೂವ್ಡ್ ಅಂತ ಬಂದಿದೆ, ಅಪ್ರೂವ್ಡ್ ಆಗಿದೆ ಅಂತ ಬಂದಿದೆ. ನಿಮಗೆ ಸ್ಟೇಟಸ್ ಅಪ್ರೂವ್ಡ್ ಅಂತಲೇ ಬರಬೇಕು. ಯಾವುದೇ ರೀತಿ ಪೆಂಡಿಂಗ್ ಇರಬಾರ್ದು, DBT ಟು ಪುಷ್ ಅಂತ ಬರಬಾರ್ದು. ಬೇರೆ ಬೇರೆ ಥರ ಬರುತ್ತೆ ಒಬ್ಬೊಬ್ಬರಿಗೆ. ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಅಪ್ರೂವ್ಡ್ ಅಂತಲೇ ಇರಬೇಕು. ಮತ್ತು ಅಪ್ರೂವ್ಡ್ ಡೇಟ್ ಕೂಡ ಬಂದಿದೆ, ಯಾವ ಒಂದು ಡೇಟಿಗೆ ಅಪ್ರೂವ್ಡ್ ಆಗಿದೆ ಅಂತ ಬಂದಿದೆ. ಮತ್ತು ಇಲ್ಲಿ ಪೇಮೆಂಟ್ ಡೇಟ್ ಅಂತ ಕೊಟ್ಟಿದ್ದಾರೆ, ಯಾವ ಒಂದು ಡೇಟಿಗೆ ಪೇಮೆಂಟ್ ಬಂದಿದೆ ಅಂತ ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಇಲ್ಲಿ ಡೀಟೇಲ್ಸ್ ಅಂತಿದೆ ನೋಡಿ, ಈ ಒಂದು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗ್ತಾ ಇಲ್ಲ, ಸರ್ವರು ಬಿಜಿ ಇದೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಡೀಟೇಲ್ಸ್ ಓಪನ್ ಆಗ್ತಾ ಇಲ್ಲ. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಡೀಟೇಲ್ಸ್ ಓಪನ್ ಆಗ್ಬೋದು. ಮತ್ತು ಸ್ಟೇಟಸ್ ಮಾತ್ರ ಇಲ್ಲಿ ಅಪ್ರೂವ್ಡ್ ಅಂತ ಬರ್ಬೇಕು ಸ್ನೇಹಿತರೆ. ಅಂದಾಗ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಸರಿಯಾಗಿ ಅಪ್ರೂವ್ ಆಗಿದೆ ಅಂತ ಅರ್ಥ ಆಗುತ್ತೆ. ಅದೇ ಥರ ಬೇರೆ ಬೇರೆ ಒಂದು ರೀಸನ್ ಬಂದರೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನು ಪೆಂಡಿಂಗ್ ಇದೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಇನ್ನು ಬೇರೆ ಬೇರೆ ಸೇವೆಗಳನ್ನು ನೀವು ಈ ಒಂದು ಮಾಹಿತಿ ಕಣಜ ಒಂದು ವೆಬ್ಸೈಟ್ನಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಇವಾಗ ಗೃಹಲಕ್ಷ್ಮಿ ಸ್ಟೇಟಸ್ ತಿಳಿಸ್ಕೊಟ್ಟಿದ್ದೀನಿ, ಬೇರೆ ಬೇರೆ ಸರ್ವಿಸ್ ಕೊಟ್ಟಿದ್ದಾವೆ, ಚೆಕ್ ಮಾಡಿ ನೋಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಹೊಸ ಒಂದು ವೆಬ್ಸೈಟು, ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಕ್ವಶನ್ ಕೇಳೋದ್ರೆ ಗೊತ್ತಾಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.